ಇನ್ನು ಡೆಲ್ಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಹರಿಯಾಣದಲ್ಲಿ ಮತ್ತೆ ಇಬ್ಬರು ವೈದ್ಯರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಒಂದು ದೌಜು ಮತ್ತೆ ನೂಹು ಪ್ರದೇಶದಲ್ಲಿ ತನಿಖಾ ತಂಡ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಮುಜಮ್ಮಿಲ್ ಜೊತೆ ಸಂಪರ್ಕ ಹೊಂದಿದ್ದಂಥ ಇಬ್ಬರು ವೈದ್ಯರನ್ನ ಈಗ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹೀಗೆ ಯಾರ್ಯಾರ ಜೊತೆಗೆ ಈತನಿಗೆ ಸಂಪರ್ಕ ಇದೆ, ಹೆಚ್ಚು ಸಂಪರ್ಕ ಅಂತ ಹೇಳಿದ್ರೆ ಈಗ ಪ್ರತಿ ಬಾರಿಯೂ ಕೂಡ ಫೋನಲ್ಲಿ ಈತ ತುಂಬಾ ಕಾನ್ವರ್ಸೇಷನ್ ಮಾಡಿರುವಂಥದ್ದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಯಾರ್ಯಾರ ಜೊತೆಗೆ ಈತ ಮಾತಾಡ್ತಾ ಇದ್ದಾನೆ ನೋಡಿ. ನವೆಂಬರ್ 10ರ ಸಂಜೆ 6:57ಕ್ಕೆ ಸರಿಯಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಕೂಡ ನಮ್ಮ ಬಳಿ ಇದೆ. ಅದನ್ನು ಕೂಡ ನಾವು ನಿಮ್ಗೆ ಈಗ ತೋರಿಸ್ತೀವಿ. ಟಿವಿ9ನಲ್ಲಿ ದೆಹಲಿ ಸ್ಫೋಟದ ಮತ್ತೊಂದು CCTVಯ ದೃಶ್ಯ ಲಭ್ಯವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಇಲ್ಲಿ ಒಂದು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಅವತ್ತು ನವೆಂಬರ್ 10ಕ್ಕೆ ಬ್ಲಾಸ್ಟ್ ಆಯ್ತಲ್ಲ, ಸುಮಾರು 6:57 ಸುಮಾರು ಆ ಬ್ಲಾಸ್ಟ್ ಸಂಭವಿಸಿದ್ದು. ಅಲ್ಲೇ ಡೆಲ್ಲಿಯ ಆ ಭಾಗ ಏನಿತ್ತಲ್ಲ, ಒಂದು ಕೆಂಪು ಕೋಟೆಯ ರೆಡ್ ಸಿಗ್ನಲ್ ಬಳಿ ಆಗಿದ್ದು, ಮೆಟ್ರೋ ಸ್ಟೇಷನ್ ಬಳಿ ಗೇಟ್ ನಂಬರ್ 1ರಲ್ಲಿ ಆಗಿದ್ದಂಥ ಒಂದು ಘಟನೆ. ಅಲ್ಲೇ ಅಕ್ಕಪಕ್ಕ ಇದ್ದಂಥ ಒಂದು ಹೋಟೆಲ್ ಇದು. ಆ ಹೋಟೆಲ್ನಲ್ಲಿ ಜನ ಕೂತಿದ್ರು ನೋಡಿ. ಆ ಕ್ಯಾಶಿಯರ್ ಕೂಡ ಅಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಸಂಭವಿಸಿರುವಂಥ ಸ್ಫೋಟ ನೋಡಿ. ಆ ಒಂದು ಬಿಲ್ಡಿಂಗ್ ನಡಗುತ್ತೆ. ತಕ್ಷಣಕ್ಕೆ ಅವರು ಕೂಡ ಅಲ್ಲಿ ಅಲರ್ಟ್ ಆಗಿ ಹೊರಗಡೆ ಓಡ್ ಹೋಗ್ತಾರೆ. ಇನ್ನು ಮತ್ತೆ ಇಬ್ಬರು ವೈದ್ಯರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ದೌಜ್ ಮತ್ತೆ ನೂಹು ಪ್ರದೇಶದಲ್ಲಿ ತನಿಖಾ ತಂಡ ದಾಳಿಯನ್ನು ನಡೆಸಿ ವಶಕ್ಕೆ ಪಡೆದಿರೋದು ಡಾಕ್ಟರ್ ಮುಜಮ್ಮಿಲ್ ಜೊತೆ ಸಂಪರ್ಕ ಇದ್ದಂತಹ ರೈತರಿದು. ನಾವಾಗಲೇ ಮಾತಾಡ್ತಾ ಇದ್ವಿ. ಇಬ್ಬರು ವೈದ್ಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹರಿಯಾಣದಲ್ಲಿ ಈಗ ಮತ್ತೆ ಇಬ್ಬರು ವೈದ್ಯರನ್ನ ವಶಕ್ಕೆ ಪಡೆದಿದ್ದಾರೆ. ಇವರು ಎಲ್ಲರೂ ಕೂಡ ಮುಜಮ್ಮಿಲ್ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ವಿಚಾರ. ಇನ್ನು ಜಮ್ಮು ಕಾಶ್ಮೀರದ ಪಠಾಣ್ಕೋಟ್ನಲ್ಲಿ ಸರ್ಜನ್ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಪಠಾಣ್ಕೋಟ್ನಲ್ಲಿ ಆಗಿರುವಂತಹ ಅರೆಸ್ಟ್ ಇದು. ಒಬ್ಬ ಸರ್ಜನ್ ವೈದ್ಯ ಡಾಕ್ಟರ್ ರಯೀಸ್ ಅಹ್ಮದ್ ಅಂತ ಹೇಳಿ ಆತನನ್ನ ಬಂಧಿಸಿದ್ದಾರೆ. ತನಿಖಾ ತಂಡ ಈಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಡಾಕ್ಟರ್ ರಯೀಸ್ ಅಹ್ಮದ್ ಮುಜಮ್ಮಿಲ್ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ ಅನ್ನುವಂಥದ್ದು ಆರೋಪ. ಪಠಾಣ್ಕೋಟ್ನಲ್ಲಿ ರಯೀಸ್ನ ಬಂಧಿಸಿ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಫಲಾಹ್ ವಿವಿಗೆ ಕರೆ ಮಾಡ್ತಾ ಇದ್ದಂತೆ ಈ ರಯೀಸ್ ಅಹ್ಮದ್. ಯಾಕೆ ಅಲ್ಫಲಾಹ್ ವಿವಿಯಿಂದ ಈತನಿಗೇನು ಸಂಪರ್ಕ ಇತ್ತು, ಸಂಬಂಧ ಇತ್ತು, ಜೊತೆಗೆ ಈ ಮುಜಮ್ಮಿಲ್ ಜೊತೆಗೆ ಈತನಿಗೇನು ಸಂಬಂಧ ಅನ್ನುವಂಥದ್ರ ಬಗ್ಗೆ ಈಗ ಆ ರಿಲೇಷನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ತನಿಖಾ ತಂಡ. ಸಹಜ, ಯಾಕಂದರೆ ಈಗ ಬಂದಿರುವಂತಹ ಅನುಮಾನಗಳು, ಇವ್ರ ಹತ್ರ ಸ್ಫೋಟಕಗಳು ಲಭ್ಯವಾಗಿವೆ, ಇವ್ರ ಹತ್ರ ಮದ್ದುಗುಂಡುಗಳು ಸಿಕ್ಕಿವೆ, ಇವ್ರ ಹತ್ರ ಕಾರ್ಟ್ರಿಡ್ಜ್ಗಳು, ರೈಫಲ್ಗಳೆಲ್ಲವೂ ಕೂಡ ಸಿಕ್ಕಿವೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಇಲ್ಲಿ ಡೆಲ್ಲಿಲಿ ಆದಂಥ ಒಂದು ಬ್ಲಾಸ್ಟ್, ರೆಡ್ ಫೋರ್ಟ್ನ ಬಳಿ ಆದಂಥ ಒಂದು ಬ್ಲಾಸ್ಟ್ನಲ್ಲಿ ಇವರ ಕೈವಾಡ, ಇವರ ಸ್ನೇಹಿತರ ಕೈವಾಡ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿರುವಂಥದ್ದು. ಸೊ ಹಾಗಾಗಿ ಇವರ ಜೊತೆ ಯಾರೆಲ್ಲ ನಿಕಟ ಸಂಪರ್ಕವನ್ನು ಹೊಂದಿದ್ರು ಅವರೆಲ್ಲರನ್ನೂ ಕೂಡ ಪಾಯಿಂಟ್ ಔಟ್ ಮಾಡಿ, ಲಿಸ್ಟ್ ಔಟ್ ಮಾಡಿ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ.